ದೀಕ್ಷಾ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು. ಸವದತ್ತಿಯಲ್ಲಿ ಅಂತಾರಾಷ್ಟ್ರೀಯ ಯುವ ದಿನಾಚರಣೆ, ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ನ್ಯಾಯವಾದಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಆಗಸ್ಟ್ 12 ರಂದು ಶ್ರೀ ಜಿ. ಚೋಪ್ರಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಎಂ.ಎಸ್. ಸನ್ನಲಿಂಗನವರ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ರೂಪಿಸಿಕೊಂಡಿರುವ ವ್ಯವಸ್ಥೆಗಳೇ ಕಾನೂನುಗಳು. ಶಾಲಾ ಹಂತದಲ್ಲಿಯೇ ಮಕ್ಕಳಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸಿದರೆ ಅಪರಾಧಗಳಿಗೆ ಪ್ರಾಥಮಿಕ ಹಂತದಲ್ಲಿಯೇ ಕಡಿವಾಣ ಹಾಕಲು ಸಾಧ್ಯ ಎಂದು ಹೇಳಿದರು. ದೇಶದ ನಾಳಿನ ಭವಿಷ್ಯವಾಗಿರುವ ವಿದ್ಯಾರ್ಥಿಗಳು ಕಾನೂನಿನ ಅರಿವು ಹೊಂದುವುದು ಅತ್ಯಂತ ಮುಖ್ಯ. ಬಾಲ್ಯ ವಿವಾಹ, ಬಾಲಕಾರ್ಮಿಕ ಪದ್ಧತಿ ಹಾಗೂ ಸಂಚಾರಿ ನಿಯಮಗಳ ಕುರಿತು ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಎಸ್. ಅಂಗಡಿ ಅವರು, ಸಮಾಜದಲ್ಲಿ ಕಾನೂನು ಉಲ್ಲಂಘನೆಯಾದಾಗ ಹಾಗೂ ಅಶಾಂತಿಯ ವಾತಾವರಣ ಉಂಟಾದಾಗ ವಿದ್ಯಾರ್ಥಿಗಳು ಕಾನೂನು ಪಾಲಿಸುವ ಮೂಲಕ ಸಾಮಾಜಿಕ ಬದಲಾವಣೆಗೆ ಕಾರಣರಾಗಬೇಕು ಎಂದು ಸಲಹೆ ನೀಡಿದರು. ಇಂದಿನ ವಿದ್ಯಾರ್ಥಿಗಳು ಮೊಬೈಲ್ ಹಾಗೂ ಇತರ ಅನಾವಶ್ಯಕ ಚಟುವಟಿಕೆಗಳಲ್ಲಿ ಸಮಯ ವ್ಯರ್ಥ ಮಾಡದೆ ಶಿಕ್ಷಣದತ್ತ ಹೆಚ್ಚಿನ ಗಮನ ಹರಿಸಬೇಕು. ಕೀಳರಿಮೆಯನ್ನು ಬಿಟ್ಟು ಉತ್ತಮ ವಿದ್ಯಾಭ್ಯಾಸದ ಮೂಲಕ ಶೈಕ್ಷಣಿಕ ಪ್ರಗತಿ ಸಾಧಿಸಬೇಕು ಎಂದು ಹೇಳಿದರು. ನ್ಯಾಯವಾದಿಗಳ ಸಂಘದ ಮಹಿಳಾ ಪ್ರತಿನಿಧಿ ಎಸ್.ವೈ. ಶಿಬಾರಗಟ್ಟಿ ಅವರು ಮಾತನಾಡಿ, ಅಪ್ರಾಪ್ತ ಬಾಲಕಿಯರು ಹಾಗೂ ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯವನ್ನು ತಡೆಯಲು ಪೋಕ್ಸೋ ಕಾಯ್ದೆ ಪ್ರಮುಖವಾಗಿ ಸಹಕಾರಿಯಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿ ದಿಸೆಯಲ್ಲಿಯೇ ಸಂವಿಧಾನವನ್ನು ತಿಳಿದುಕೊಂಡು ಕಾನೂನಿಗೆ ಗೌರವ ನೀಡುತ್ತಾ ಜೀವನವನ್ನು ಸುಂದರ ಹಾಗೂ ಸಾರ್ಥಕವಾಗಿ ರೂಪಿಸಿಕೊಳ್ಳಬೇಕು. ಕಾನೂನಿನ ಅರಿವಿನಿಂದ ನಡೆದುಕೊಂಡರೆ ಸಮಸ್ಯೆಗಳನ್ನು ಸರಳವಾಗಿ ನಿಭಾಯಿಸಬಹುದು. ಕಾನೂನಿಗೆ ಗೌರವ ನೀಡುವುದು ವ್ಯಕ್ತಿತ್ವದ ಬೆಳವಣಿಗೆಗೂ ಪೂರಕವಾಗಿದೆ. ಆದ್ದರಿಂದ ಪಠ್ಯದ ಜೊತೆಗೆ ಕಾನೂನು ಅರಿವನ್ನು ಹೊಂದುವುದು ಮುಖ್ಯ ಎಂದು ತಿಳಿಸಿದರು. ಉಪನ್ಯಾಸ ನೀಡಿದ ನ್ಯಾಯವಾದಿ ಎನ್. ಪವಾಡಶೆಟ್ಟರ್ ಅವರು, ಪ್ರತಿ ವರ್ಷ ಆಗಸ್ಟ್ 12 ರಂದು ಅಂತಾರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ. ದೇಶದ ಹಾಗೂ ಜಗತ್ತಿನ ಅಭಿವೃದ್ಧಿಯಲ್ಲಿ ಯುವಜನತೆಯ ಪಾತ್ರ ಪ್ರಮುಖವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಉದ್ಯೋಗಾವಕಾಶ ದೊರೆಯುವುದು ಸವಾಲಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಸರ್ಕಾರಗಳು ಯುವಕರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳ ಪರಿಹಾರಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರಾದ ಆರ್.ಪಿ. ಕೌಜಲಗಿ ವಹಿಸಿದ್ದರು. ಶಿಕ್ಷಕರಾದ ಆರ್.ಸಿ. ಬಾರಾಟಕ್ಕೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಿಕ್ಷಕರಾದ ಎಸ್.ಬಿ. ಕಿವಿಡಿ ಅವರು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿ, ಅದೊಂದು ದಿನಾಚರಣೆ ಐಪ ಅನ್ನೋದನ್ನ ಕೆಲವೊಂದಿಷ್ಟು ಕಡೆ ಅವೇರ್ನೆಸ್ ಮೂಡಿಸ್ತಾರು, ಇನ್ನೊಂದಿಷ್ಟು ಕಡೆ ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಈ ಒಂದು ದಿನ ನಮಗೆ ನಿಮ್ಮೊಂದಿಗೆ ಅದ್ರ ಬಗ್ಗೆ ತಿಳಿಸಾಕ ಅವಕಾಶ ಸಿಕ್ಕತಿ. ಅದರಲ್ಲಿ ಕೆಲವು ಅಂಶಗಳನ್ನ ನಾನು ನಿಮ್ಮೊಂದಿಗೆ ಹಂಚ್ಕೋತೇನೆ. ದೇಶದ ಭವಿಷ್ಯವಲ್ಲ, ದೇಶದ ವರ್ತಮಾನ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ನಮ್ಮ ಯುವಕರು ಈಗಿನ ದುನಿಯಾದೊಳಗೆ ಯಾವ ತರ ಅದರಪ್ಪ ಅಂತಂದ್ರೆ, ಒಂದು ಆಧುನಿಕ ಒಂದು ತಂತ್ರಜ್ಞಾನ ಯಾವ ತರ ಮುಂದುವರೆಯಕತ್ತ ಅನ್ನೋದನ್ನ ಅದ್ರ ಜೋಡಿ ಯೂಸ್ ಮಾಡ್ಕೊತಾರ. ಬಟ್ ಅದರಿಂದ ದುರುಪಯೋಗನ ಕೂಡ ಹೆಚ್ಚಿಗೆ ಬಾಳ್ ಮಾಡ್ಕೊಳತ್ತಾರ. ಅದನ್ನ ನಾವು ಹೋಗಲಾಡಿಸ್ಬೇಕಾಗೈತಿ ಇವತ್ತು. ಇನ್ನು ಈ ಒಂದು ದಿನಾಚರಣೆಗೂ ಕಾನೂನು ಇಲಾಖೆಗೂ ಏನ್ ಸಂಬಂಧ ಐತೆ ಅಂತ ಹೇಳಿ ನಿಮ್ ತಲೆಯಾಗ ಒಂದು ಕ್ವಶನ್ ಮಾರ್ಕ್ ಐತಿ. ಯಾಕಪ್ಪ ಯುವಕರ ದಿನಾಚರಣೆ ದಿನ ಒಕ್ಕಲ್ರೆ ಬಂದಾರು, ಅವ್ರಿಗೇನ್ ಕೆಲಸ ಐತಿ ಅಂತ ಎಷ್ಟೋ ಮಂದಿಗೆ ಕ್ವಶನ್ ಮಾರ್ಕ್ ಇರ್ತೈತಿ. ನೋಡ್ರಿ, ಯಾವುದೇ ಒಂದು ದೇಶದ ಪರಿಸ್ಥಿತಿ ಒಳಗ ಒಂದು ಸಾಮಾಜಿಕ ಮಾಧ್ಯಮ ಬಳಕೆ, ಗ್ರಾಹಕರ ಹಕ್ಕುಗಳು ಇತ್ಯಾದಿ ಒಂದು ಸಾಮಾಜಿಕ ಸೇವೆಗಳಲ್ಲಿ ಕೂಡ ಯುವಕರ ಪಾತ್ರ ಬಹಳ ಮುಖ್ಯವಾಗೈತಿ. ಅಲ್ಲಿ ಕೂಡ ಕಾನೂನು ಬಾಹಿರ ಕೃತ್ಯಗಳು ಹಲವಾರು ಕಂಡು ಬರಕತ್ತಾವ. ಇದರಿಂದ ಯುವಕರಲ್ಲಿ ಜಾಗೃತಿ ಮೂಡಿಸುವ ಅರಿವು ಬಹಳ ಪ್ರಮುಖವಾಗಿದೆ ಅಂತ ಹೇಳಿ ಹೇಳ್ಬೋದು. ಇನ್ನು ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಏನಿರ್ಬೇಕಂತ ಹೇಳಿ ನಿಮ್ಗೆಲ್ಲ ಆರ್ಟ್ ಸ್ಟೂಡೆಂಟ್ಗಳು ಬಹಳ ನಡೆಸ್ತಿರ್ತೀರಿ, ಎಲ್ಲರಿಗೂ ಗೊತ್ತಿರ್ತೈತಿ. ಎಲ್ಲ ಪೊಲಿಟಿಕಲ್ ಸೈನ್ಸ್ ಓದಿರ್ತೀರಿ, ಅರಿಸ್ಟಾಟಲ್ ಪ್ಲೇಟೋ ತತ್ವಗಳೆಲ್ಲ ಓದಿರ್ತೀರಿ. ಸೊ ಹೀಗಾಗಿ ಒಂದು ದೇಶದಾಗ ಅಲ್ಲಿ ಕೇವಲ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದೋದು ಅಷ್ಟೇ ಇಂಪಾರ್ಟೆಂಟ್ ಇರುವುದಿಲ್ಲ. ಅಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಇರ್ತಕ್ಕಂಥ ಕರ್ತವ್ಯಗಳನ್ನ ಎಷ್ಟು ಫಾಲೋ ಮಾಡಕತ್ತಾರ ಅನ್ನೋದನ್ನ ತಿಳ್ಕೊಳ್ಳುವಂತ ಅವಶ್ಯಕತೆ ಈಗಿನ ಇದ್ರೊಳಗೆ ದಿಮಾಗದೊಳಗೆ ಬಹಳ ಮುಖ್ಯವಾಗೈತಿ. ಹಾಗೆ ಮುಂದುವರೆದ ಯಾವುದೇ ವ್ಯಕ್ತಿ ಒಬ್ಬ ವ್ಯಕ್ತಿ ಕಾನೂನನ್ನು ತಿಳಿದಿರುವಂತ ವ್ಯಕ್ತಿ
ರಕ್ಷಿಸ್ಕೋತಾನ. ಒಬ್ಬ ವ್ಯಕ್ತಿಪ್ಪ ಅಂತಂದ್ರೆ ನಮ್ಮ ಯುವಕರಲ್ಲಿ ಕಂಡು ಬರ್ತೀವಿ.